ಸ್ನೇಹಿತರೆ ನಮಸ್ಕಾರ. ವಿಡಿಯೋವೊಂದನ್ನು ಈಗಾಗಲೇ ಪಬ್ಲಿಷ್ ಮಾಡಿದ್ವಿ, ನೋಡಿ ಆ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ. ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ, ತಾಯಿಗೆ ಮಗಳು ಹೊಡಿತಿರುವಂತಹ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಯಾರಿಗಾದರೂ ಬೇಜಾರಾಗುತ್ತೆ. ಯಾಕೆಂತ ಹೇಳಿದ್ರೆ, ಜನ್ಮ ಕೊಡಲಿಕ್ಕೆ ತಾಯಿ ಕಾರಣ ಆಗ್ತಾಳೆ, ಆದರೆ ಅಂಥ ತಾಯಿಯ ಮೇಲೆ ಹೆತ್ತ ಮಗಳೇ ಈ ಥರ ಹಲ್ಲೆ ಮಾಡ್ತಾಳೆ ಅಂತ ಆದರೆ ನಿಜಕ್ಕೂ ಕೂಡ ಅದು ಮಾನವೀಯ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ. ಅಂದಹಾಗೆ ಈ ಘಟನೆ ನಡೆದಿರೋದು ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಈ ಘಟನೆ ನಡೆದಿದೆ. ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಮೂಡುಶೆಡ್ಡೆ ಎಂಬಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರುವಂತಹ ಒಂದು ಗ್ರಾಮ ಪಂಚಾಯತ್ ಜಾಗದಲ್ಲಿಯೇ ಈ ಘಟನೆ ನಡೆದಿದೆ. ಅಂದರೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತಹ ವಿಚಾರ. ಮೊದಲಿಗೆ ಅವರು ತಾಯಿ ಮತ್ತು ಮಗಳ ನಡುವೆ ಆವಾಗವಾಗ ಕೆಲವೊಂದು ಕಾರಣಕ್ಕೆ, ಸಣ್ಣ ಪುಟ್ಟ ಕಾರಣಕ್ಕೆ ಜಗಳ ಆಗ್ತಾ ಇತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರಕ್ಕೆ ಪೊಲೀಸ್ ಠಾಣೆಗೆ ಆಗಾಗ ದೂರು ದುಮ್ಮಾನಗಳು ಹೋಗ್ತಾ ಇದ್ವು. ಈ ಪ್ರಕಾರವಾಗಿ ತಾಯಿ ದೂರು ಕೊಡ್ತಾರೆ, ಈ ಕಡೆ ಮಗಳು ದೂರು ಕೊಡ್ತಾಳೆ. ಕೊನೆಗೆ ಇವರಿಬ್ಬರ ಜಗಳ ಎಂಡಿಂಗ್ ಪೊಸಿಷನಿಗೆ ಹೋಗೋದಿಲ್ಲ. ಇವರಿಬ್ಬರು ಜಗಳವನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅದನ್ನು ಒಂದು ಸರಿಪಡಿಸಬೇಕು ಅನ್ನುವಂಥ ಕಾರಣಕ್ಕೆ ತಾಯಿ ಅಲ್ಲಿಗೆ ಬಂದು ದೂರು ಕೊಡೋಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಕಡೆ ಈ ವಿಡಿಯೋ ಈಗ ಒಂದು ವೈರಲ್ ಆಗ್ತಾ ಇದೆ. ಎಲ್ಲ ಕಡೆ ವೈರಲ್ ಆಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತಹ ವಿಚಾರ. ಮುಖ್ಯವಾಗಿ ಅಲ್ಲಿ ಬಂದ ತಕ್ಷಣ ಇವರು ಮಾತಿಗೆ ಮಾತು, ಜಗಳ ಶುರುವಾಗುತ್ತೆ. ಇದ್ದಕ್ಕಿದ್ದಾಗ ಆ ತಾಯಿಯನ್ನು ಮಗಳು ಮೇಲಿಂದ ರಪ್ಪ ಅಂತ ತಳ್ಳಿ ಕೆಳಗಡೆ ಹಾಕ್ತಾಳೆ. ನಿಜಕ್ಕೂ ಕೂಡ ಅದನ್ನು ನೋಡಿದಾಗಲೇ ಅಷ್ಟು ಬೇಜಾರಾಗುತ್ತೆ. ಜನ್ಮ ಕೊಟ್ಟ ತಾಯಿಯನ್ನು ಅಟ್ಟಾಡಿಸ್ಕೊಂಡು ಅಲ್ಲಿ ಹೊಡೆಯೋದು, ಚಪ್ಪಲಲ್ಲೆಲ್ಲ ಹೊಡೆದು, ಮುಖಕ್ಕೆಲ್ಲ ಹೊಡೆದು, ಇಂಥದ್ದು ನಮ್ಮ ಜಗತ್ತಲ್ಲಿ ಅದೇ ಒಂದು ಹೇಳ್ತಾರಲ್ಲ, ಕೆಟ್ಟ ಮಕ್ಕಳಾದರೂ ಇರ್ಬೋದು, ಆದರೆ ಕೆಟ್ಟ ತಾಯಿ ಇರಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತಿದೆ. ನಿಜಕ್ಕೂ ಮಕ್ಕಳು ಕೆಟ್ಟವರು ಇರ್ತಾರೆ ಅನ್ನೋದನ್ನು ನಾವು ಈ ವಿಡಿಯೋ ಮೂಲಕ ಕಾಣ್ಬೋದಾಗಿದೆ. ತಾಯಿ ಅಂತ ಹೇಳುವಾಗ ನಮಗೆಲ್ಲರಿಗೂ ಕೂಡ ಜನ್ಮ ಕೊಟ್ಟು ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿ ಶಿಕ್ಷಣವನ್ನು ಕೊಟ್ಟು ನಮ್ಮನ್ನು ಬೆಳೆಸಿ ಎಲ್ಲದಕ್ಕೂ ಕಾರಣ ಆಗಿರುವವಳು ತಾಯಿ. ಆ ತಾಯಿಯ ಬೆಲೆಯನ್ನು ಹೀಗೆ ಬೀದಿಯಲ್ಲಿ ತೆಗೆಯುವಂಥ ಮಕ್ಕಳು ಇರ್ತಾರೆ ಅನ್ನೋದನ್ನು ಈ ಘಟನೆಯನ್ನು ನಾವು ನೋಡಿದಾಗ ತಿಳ್ಕೊಳ್ಳಬಹುದು. ತಾಯಿ ನಮಗೆ ಸಣ್ಣದಿರುವಾಗಲೇ, ನಾವು ಹುಟ್ಟುತ್ತಾ ಇರುವಾಗಲೇ ಏನು ಬೇಕಾದರೂ ಮಾಡ್ಬೋದು. ತಾಯಿ ಎಲ್ಲಾದರೂ ತಗೊಂಡೋಗಿ ಬಿಸಾಡ್ಬೋದು, ಇಲ್ಲ ಕೊಂದು ಹಾಕ್ಬೋದು. ಯಾವುದೇ ಥರದ ತಾಯಿಗೆ ಮಾಡುವಂತಹ ಎಲ್ಲ ಒಂದು ಅಧಿಕಾರ ಇರ್ತದೆ. ಆದರೆ ತಾಯಿ ನಮ್ಮನ್ನು ಪೋಷಣೆ ಮಾಡ್ತಾಳೆ, ಬೆಳೆಸ್ತಾಳೆ, ಚೆನ್ನಾಗಿ ಶಿಕ್ಷಣ ಸಿಗಬೇಕು ಅಂತ ಕನಸು ಕಾಣ್ತಾಳೆ. ಆದರೆ ಈ ನಡುವೆ ತಾಯಿಯನ್ನು ದೊಡ್ಡವರಾದ ಬಳಿಕ ನಾವು ನಮ್ಮ ಕೈಯಲ್ಲಿ ಚೆನ್ನಾಗಿ ನೋಡ್ಕೊಳ್ಳಲಿಕ್ಕೆ ಆಗಲಿಲ್ಲ ಅಂತಿದ್ದರೆ ಓಕೆ, ನಮ್ಮ ಹತ್ರ ಅಷ್ಟೊಂದು ಆರ್ಥಿಕವಾದ ಸ್ಥಿತಿಗತಿ ಇಲ್ಲ, ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅದೊಂದು ಬೇರೆ ವಿಚಾರ. ಅದಕ್ಕೆ ಏನು ಬೇಕಾದರೆ ಅದನ್ನು ಆ ವಿಷಯವನ್ನು ಸಹಿಸ್ಕೊಳ್ಬೋದು. ಆಗಲಿಲ್ಲ, ಓಕೆ, ನಾವು ಏನೂ ಮಾಡಲಿಕ್ಕಾಗಲಿಲ್ಲ, ಓಕೆ, ಆದರೆ ನಮ್ಮ ಕೈಯಲ್ಲಿ ಅದು ಒಳ್ಳೆಯದನ್ನು ಮಾತ್ರ ಮಾಡ್ಬೋದು. ಆದರೆ ಎಲ್ಲವನ್ನ ಮಾಡಿದ ತಾಯಿಯ ಮೇಲೆ ಆ ಒಂದು ಹೆಸರಿಗೇನೆ ಅಪವಾದ ಬರುವ ಹಾಗೆ ಮಕ್ಕಳು ನಡ್ಕೊಳ್ತಾರೆ ಅಂತ ಆದರೆ ಚಕ್ಕು ಮಾನವೀಯ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಅಂತ ನಾವಿದನ್ನು ಹೇಳ್ಬೋದು. ಆದರೆ ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕು. ಅಲ್ಲಿ ಸೇರಿದಂತಹ ಪಂಚಾಯತ್ನವರು, ನಿಜ ಹೇಳ್ತೇನೆ, ಅವರು ಮನುಷ್ಯರೇ ಅಲ್ಲ. ಅಷ್ಟು ಲೇಡೀಸ್ ಇದ್ರು, ಅಲ್ಲಿ ಜೆಂಟ್ಸ್ ಇದ್ದರು. ಯಾರಾದರೂ ಹೋಗಿ ಮಗಳನ್ನು ತಡಿಬಾರ್ದಿತ್ತಾ? ಅಮ್ಮನಿಗೆ ಯಾಕೆ ಹೊಡಿತಿದ್ಯಾ ಅಂತ ಕೇಳಬಾರ್ದಿತ್ತಾ? ಎಲ್ಲರೂ ಕೂಡ ಫಿಲ್ಮ್ ನೋಡ್ದಂಗೆ ನೋಡ್ತಾ ಇದ್ದರು. ಜೊತೆಗೆ ಈ ಒಬ್ಬರು ವಿಡಿಯೋ ಮಾಡ್ತಾ ಇದ್ದಾರೆ. ಅದನ್ನು ವಿಡಿಯೋ ಮಾಡಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಎಲ್ಲ ಕಡೆ ಇದು ವೈರಲ್ ಆಗುವಾಗೆ ಆಗಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ದೂರು ದಾಖಲಾಗಲಿಲ್ಲ, ಎಲ್ಲೂ ಕೂಡ ದೂರು ದಾಖಲಾಗಲಿಲ್ಲ. ಆದರೆ ಒತ್ತಾಯ ಒಂದು ಕೇಳಿ ಬರ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಒಂದು ಸಮಾಜದಲ್ಲಿ, ಅದರಲ್ಲೂ ಈ ಪಂಚಾಯತ್ ಎದುರೇ, ಪಂಚಾಯತ್ ಅಂತ ಹೇಳಿದರೆ ಒಂದು ಗ್ರಾಮದ ಆಡಳಿತ ವ್ಯವಸ್ಥೆ, ಆ ಆಡಳಿತ ವ್ಯವಸ್ಥೆ ನಡುವೆ ಈ ಥರ ತಾಯಿಗೆ ಹಲ್ಲೆ ಮಾಡಿದಂತಹ ಮಗಳನ್ನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಯಂ ಪ್ರೇರಿತವಾದಂತಹ ಒಂದು ಕೇಸನ್ನು ಪೊಲೀಸರು ದಾಖಲಿಸಿಕೊಳ್ಳಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಆದರೆ ಈ ಮಟ್ಟಿಗೆ ಒಂದು ವಿಡಿಯೋ ಮಾಡಿಕೊಂಡು ಆ ವಿಡಿಯೋವನ್ನು ಮಾಡುವಾಗ ನಾನು ಕೇಳೋದು, ಆ ವಿಡಿಯೋವನ್ನು ಮಾಡ್ತಾ ಇದ್ದವನಿಗೆ
ಹೋಗಿ ತಡಿಬೋದಿತ್ತಲ್ಲ, ಅಷ್ಟೂ ಹೊಡಿತಾ ಇದ್ದಾಳೆ, ಮೇಲಿಂದ ಮೇಲೆ ಹೊಡಿತಾ ಇದ್ದಾರೆ. ಒಬ್ಬರೂ ಆ ಪಂಚಾಯತ್ನವರು ಹೋಗ್ತಾ ಇಲ್ಲ, ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ. ಆದರೆ ಯಾರಾದ್ರಲ್ಲಿ ಲೇಡೀಸ್ ಆದರೂ ಇದ್ದರು, ಆ ಲೇಡೀಸ್ ಆದರೂ ಹೋಗಿ ಅವ್ರನ್ನ ಮಗಳನ್ನು ತಡಿಬೋದಿತ್ತು, ಯಾಕಮ್ಮ ನೀನು ಹೊಡಿತಾ ಇದೆಯಾ ಅಂತ ಕೇಳ್ಬೋದಿತ್ತು. ಆ ಕೆಲಸವನ್ನು ಕೂಡ ಮಾಡಲಿಲ್ಲ. ಈ ವಿಡಿಯೋ ನೋಡ್ತಾ ಇದ್ರೇ ನಮಗೆಲ್ರಿಗೂ ಗೊತ್ತಾಗುತ್ತೆ ತಾಯಿಯ ನೋವು ಎಷ್ಟಿರ್ಬೋದು ನಮ್ಗೆ ಗೊತ್ತಿಲ್ಲ, ಅಲ್ಲಿ ಏನಾಗಿದೆ ವಾಸ್ತವ ವಿಚಾರ ನಮಗೆ ಯಾರಿಗೂ ಗೊತ್ತಿಲ್ಲ. ಆದರೆ ನಮಗೀಗ ಕಾಣ್ತಿರುವಂಥದ್ದೇನು ಈ ವಿಡಿಯೋದ ಮೂಲಕ, ತಾಯಿಗೆ ಮಗಳು ಹೊಡಿತಿದ್ದಾಳೆ ಅನ್ನುವಂಥ ವಿಚಾರ ಮಾತ್ರ ಕಾಣ್ತಾ ಇದೆ. ಸಮಾಜಕ್ಕೆ ಒಂದು ಸಂದೇಶ ಏನು ಹೋಗ್ತದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ? ನಾವು ಎಷ್ಟೋ ಘಟನೆಗಳನ್ನು ನೋಡಿದ್ದೇವೆ, ಬೇರೆ ಬೇರೆ ಘಟನೆಗಳು ಅಲ್ಲಲ್ಲಿ ಆಗ್ತಾ ಇರ್ತದೆ, ಈ ಥರ ಹಲ್ಲೆ ಅಂತ ಪ್ರಕರಣಗಳು ನಡೀತಾ ಇರ್ತವೆ. ಆದರೆ ತಾಯಿಯ ಮೇಲೆ ಈ ಥರ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಹೊಡೆದಿರೋ ಪ್ರಕರಣ ಬಹುಶಃ ತುಂಬ ರೇರ್ ಕೇಸ್ಗಳು. ಈ ಥರದ್ದು ಸ್ವಲ್ಪ ಗಂಭೀರವಾದಂತಹ ಈ ಒಂದು ಪ್ರಕರಣ ಅಂತಲೇ ಇದನ್ನು ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ವಿಚಾರ ಬಹಳ ಘಾಸಿ ಆಗುವಂಥದ್ದು, ಮನುಷ್ಯರಿಗೆ ಇರಬೇಕು. ಆದರೆ ಈ ಲೆವೆಲಿಗೆ ಹೋಗಿ ಒಂದು ಗಲಾಟೆಯನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ಈ ಲೆವೆಲಿಗೆ ಹೋಗಿ ಹೊಡೆದಾಟವನ್ನು ಮಾಡುವಂಥದ್ದು ನಿಜಕ್ಕೂ ಕೂಡ ಒಳ್ಳೆಯದಲ್ಲ, ಯಾವ ಮಕ್ಕಳಿಗೂ ಒಳ್ಳೆಯದಲ್ಲ. ಯಾರೂ ಕೂಡ ಇಂಥ ಕೆಲಸವನ್ನು ಮಾಡಬಾರ್ದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ತಾಯಿ ಅಂದರೆ ಮಕ್ಕಳ ಪಾಲಿನ ಭರವಸೆ. ಮಕ್ಕಳು ಯಾವಾಗಲೂ ಕೂಡ ಏನೇ ಕಷ್ಟ ಇದ್ದರೂ, ಅದರಲ್ಲೂ ಹೆಣ್ಣುಮಕ್ಕಳು ಫಸ್ಟು ಹೋಗೋದು ತಾಯಿ ಹತ್ರ. ಏನೇ ಕಷ್ಟ ಇದ್ದರೂ ಅದನ್ನು ಹೇಳ್ಕೊಳ್ಳಲಿಕ್ಕೆ. ತಂದೆ ಹತ್ರ ಕಡಿಮೆ, ಗಂಡು ಮಕ್ಕಳಾಗಲಿ ಹೆಣ್ಣುಮಕ್ಕಳಾಗಲಿ ಜಾಸ್ತಿ ತಾಯಿಯ ಹತ್ರನೇ ಏನೇ ಇದ್ದರೂ ಕೂಡ ಹೇಳ್ಕೊಳ್ತಾರೆ. ₹1 ನಾವು ತಂದೆ ಹತ್ರ ಕೇಳಬೇಕು ಅಂತಾದರೂ ಕೂಡ ಫಸ್ಟು ಹೋಗಿ ಕೇಳೋದೇ ತಾಯಿ ಹತ್ರ ಕೇಳೋದು. ಯಾಕಂತ ಹೇಳಿದ್ರೆ ತಾಯಿ ತಂದೆ ಹತ್ರ ಹೇಳಿ ತೆಗೆಸ್ಕೊಡ್ತಾಳೆ ಅನ್ನುವಂತಹ ಒಂದು ಭರವಸೆ. ಮತ್ತು ತಾಯಿ ಯಾವತ್ತೂ ಕೂಡ ಕರುಣಾಮಯಿ. ಅವಳು ಹೊತ್ತು ಸಾಕಿ ಸಲಹಿ ಅನ್ನವನ್ನು ಕೊಟ್ಟು ಮಕ್ಕಳನ್ನು ದೊಡ್ಡವಳಾಗಿ ಬೆಳೆಸ್ತಾರಲ್ಲ, ಹಾಗೆ ಬೆಳೆಸಿದ ನಂತರ ಅವರಿಗೆ ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಬೇಕಾಗತ್ತೆ ತಾಯಿಯನ್ನು. ಆದರೆ ಈ ದೃಶ್ಯವನ್ನು ನೋಡಿದಾಗ ಮಾತ್ರ ಖಂಡಿತ ತಾಯಿ ಇವಳನ್ನು, ನನಗನ್ಸತ್ತೆ ಇವಳನ್ನು ಸಾಕಲೇಬಾರ್ದಿತ್ತು. ಇವಳನ್ನು ಸಣ್ಣದಿರುವಾಗಲೇ ಎಲ್ಲಾದರೂ ಬಿಟ್ಟುಬಿಡ್ಬೇಕಿತ್ತು ಇಂಥ ಮಕ್ಕಳು ಇರೋದಕ್ಕಿಂತ. ಹೀಗೆ ಬದುಕಿ ಇಷ್ಟೆಲ್ಲ ಸಾಕಿ ದೊಡ್ಡವರಾಗಿ ಮಾಡಿದ ನಂತರ ಈ ಥರ ಎರ್ರಾಬಿರಿ ಚಪ್ಪಲಿಯಲ್ಲೆಲ್ಲ ಹೊಡಿತಾಳೆ ಅಂತ ಹೇಳಿ. ಆದರೆ ಈ ಮಗಳು ಎಂಥವಳು ಇರಬೇಡ, ಇವಳಿಗೆ ಸ್ವಲ್ಪ ಆದರೂ ಇವಳಿಗೆ ಏನಾದರೂ ಬುದ್ಧಿ ಇದೆಯಾ, ಅಥವಾ ಸ್ವಲ್ಪ ಆದರೆ ಇವಳಿಗೆ ಏನಾದರೂ ಇದೆಯಾ? ತಾಯಿ ಏನೇ ಮಾಡಿರ್ಬೋದು, ಏನೇ ತಪ್ಪು ಮಾಡಿದ್ರು, ಆದರೆ ಚಪ್ಪಲಲ್ಲಿ ಹೊಡೆಯುವ ಹಾಗೆ ಅಷ್ಟು ಉಂಟ. ಇವಳು ಸಣ್ಣದಿರುವಾಗಲೇ ಇವಳನ್ನು ಎಲ್ಲಾದರೂ ಅತ್ಲಾಗಿ ಬಿಟ್ಟುಬಿಟ್ಟಿದ್ರೆ ಇವತ್ತು ಇವಳ ಪರಿಸ್ಥಿತಿ ಏನಾಗ್ತಿತ್ತು? ಇಷ್ಟು ದೊಡ್ಡವಳು ಆಗ್ತಿದ್ದಿಲ್ಲ ಇವಳು. ಆದರೆ ಇವಳಿಗೆ ಎಷ್ಟು ಅಹಂಕಾರ ಇರ್ಬೋದು, ತಿಂದಿರೋ ಸೊಕ್ಕಿರುತ್ತದೆ. ಈ ಸೊಕ್ಕಿನಿಂದಲೇ ಇವಳು ಇಷ್ಟೊಂದು ಮದದಿಂದ ಮೆರಿತಿರುವಂಥದ್ದನ್ನು ನಾವು ಕಾಣ್ಬೋದು. ಈ ವಿಡಿಯೋ ನೋಡಿದರೆ ನಮಗೆ ಹಾಗೆ ಅನಿಸುತ್ತೆ. ಆಕೆ ಅಷ್ಟೊಂದು ಅಗ್ರೆಸಿವ್ ಆಗಿ ತಾಯಿಗೆ ಹೊಡಿಬೇಕು ಅಂತ ಆದರೆ ಯಾವ ಮಟ್ಟಿಗೆ ಅವಳು ಒಂದು ಹೋಗಿರಬೇಡ. ಅವಳು ನಿಜಕ್ಕೂ ಕೂಡ ಮನಸ್ಸು ನೋವಾಗುತ್ತೆ ನಮಗೆ ಈ ವಿಚಾರವನ್ನು ಹೇಳ್ಕೊಳ್ಳಲಿಕ್ಕೆ. ಇಂಥ ಘಟನೆಗಳು ಅಲ್ಲಲ್ಲಿ ನಡೀತಾ ಇರ್ತದೆ. ಅದೇ ಕಾರಣಕ್ಕೂ ಇಂಥ ಘಟನೆಗಳು ಕಂಡಾಗ ವಿಡಿಯೋ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ಫಸ್ಟ್ ಅವ್ರನ್ನ ಬಿಡಿಸಿ, ಆಮೇಲೆ ಏನು ಎತ್ತ ಅಂತ ಕೇಳಿ, ಯಾಕೋಸ್ಕರ ನೀವು ಹೊಡಿತಾ ಇದ್ದೀರಿ, ಏನಕ್ಕೆ ಹೊಡಿತಾ ಇದ್ದೀರಿ, ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಕೊಡಿ. ಪೊಲೀಸ್ ಸ್ಟೇಷನಿಗೆ ಕೊಡ್ಬೋದಿತ್ತಲ್ಲ, ಅಲ್ಲಿ ನಿಮಗೆ ಅವಕಾಶಗಳಿದ್ದು, ಎಷ್ಟೊಂದು ಅವಕಾಶಗಳಿದ್ದು, ಇಂಥ ತಕ್ಷಣ ನಿಲ್ಲಿಸ್ಬೋದಿತ್ತು. ಆ ಮಹಿಳೆಯರೆಲ್ಲ ಹೋಗಿ ನಿಲ್ಲಿಸಿ ಪೊಲೀಸರನ್ನು ಕರೆದು ಅವ್ರನ್ನ ಯಾಕೆ ಹಿಂಗೆ ಮಾಡ್ತಾಯಿದ್ರಿ ಅಂತ ವಿಚಾರಣೆಗೆ ಒಳಪಡಿಸ್ಬೋದಿತ್ತು. ಆದರೆ ಆ ಕೆಲಸವನ್ನು ಮಾಡದೆ ಸುಮ್ಮನೆ ಮೊಬೈಲಲ್ಲಿ ವಿಡಿಯೋ ಇಟ್ಕೊಂಡು ನಿಂತು, ಈಗ ಒಂದು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ, ಯಾರು ಈ ವಿಡಿಯೋವನ್ನು ಅರಿಯ ಬಿಟ್ಟಿದ್ದಾರೆ ಅವ್ರ ಮೇಲೆ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ. ಯಾಕಂದರೆ ವೈರಲ್ ಮಾಡಿರುವ ಕಾರಣ ವ್ಯೂಸಿಗಿರಬಹುದು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ಈ ವಿಚಾರವನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಘಟನೆಯನ್ನು ನಾವು ನೋಡೋದಾದರೆ ಇದರಿಂದ ನಾವು ತಿಳಿಯುವಂಥದ್ದು, ಜನನಿ ತಾನೇ ಮೊದಲ ಗುರು ನಮಗೆ ಅಂತ ಹೇಳ್ತೇವೆ. ತಾಯಿ ನಮಗೆ ಮೊದಲು, ತಾಯಿಯೇ ಫಸ್ಟ್ ಗುರು. ತಾಯಿ ಫಸ್ಟ್ ಅಕ್ಷರ ನಡೆಸೋದು ತಾಯಿ, ಫಸ್ಟ್ ಅಕ್ಷರ ಹೇಳ್ಕೊಡೋದು ತಾಯಿ, ತುತ್ತು ಅನ್ನ ತಿನ್ನಿಸೋದು ತಾಯಿ, ಚಂದಮಾಮನ ತೋರಿಸಿ ಊಟ ಮಾಡಿಸ್ತಾಳೆ. ಕಷ್ಟ ಈ ಮಗುವಿಗೆ ಸಣ್ಣ ಗಾಯ ಆದರೂ ಕೂಡ ಅವಳು ಸಹಿಸೋದಿಲ್ಲ. ಅಷ್ಟು ಚೆನ್ನಾಗಿ ನೋಡಿಕೊಂಡು ಮಕ್ಕಳನ್ನು ದೊಡ್ಡದು ಮಾಡುತ್ತಾರೆ. ಆ ಮಕ್ಕಳು ದೊಡ್ಡದಾಗಲಿಕ್ಕೆ ಆಕೆ ಎಷ್ಟು ತ್ಯಾಗವನ್ನು ಮಾಡಿರ್ಬೇಡ. ಎಲ್ಲೋ ಒಂದು ಕಡೆಗೆ ಕೆಲಸಕ್ಕೆ ಹೋಗಿರ್ತಾಳೆ, ಕೆಲಸದಿಂದ ಬಂದು ಮಗುವನ್ನು ಸಾಕುವವರು ತಾಯಿ ಅಂದರು ಕೂಡ ಇದ್ದಾರೆ. ಎಲ್ಲೋ ಪ್ಲೇ ಹೋಮಲ್ಲಿ ಅಲ್ಲಿ ಇಲ್ಲೆಲ್ಲ ಬಿಟ್ಟು ಇದು ಮಾಡೋರಿದ್ದಾರೆ. ಕೆಲವರು ಕೆಲಸಕ್ಕೆ ಹೋಗುವಲ್ಲಿಗೆ ಮಕ್ಕಳನ್ನು ಕರ್ಕೊಂಡೋಗಿ ಯಾವುದೋ ಒಂದು ಮರದ ಜೋಳಿಗೆಯಲ್ಲಿ ಕಟ್ಟಿ ಅಲ್ಲಿ ಮಗುವನ್ನು ಮಲಗಿಸಿ ಆ ಮೂಲಕ ಒಂದು ಮಗುವನ್ನು ಅಲ್ಲೇ ಕೆಲಸ ಮಾಡ್ತಾನೆ ಮಗುವನ್ನು ಸಾಕಿಕೊಂಡು ಬಂದಂತಹ ತಾಯಿಯಂದಿರಿದ್ದಾರೆ. ಇವರನ್ನು ನೋಡಿದರೆ ಉತ್ತರ ಕರ್ನಾಟಕ ಭಾಗದವರು ಅನಿಸುತ್ತೆ.
ಯಾಕಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಅವರು ಯಾಕೋಸ್ಕರ ಬಂದಿದ್ದರು? ಕೂಲಿ ಕೆಲಸಕ್ಕೆ ಬಂದಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಬಂದಿರ್ಬೋದು. ಆ ಭಾಗದ ಜನ ಬರ್ತಾರೆ. ಈ ಕಡೆ ಭಾಗದಲ್ಲಿ ತುಂಬ ಜನ ಕುಟುಂಬಗಳಿದ್ದಾವೆ. ಯಾವುದೋ ಮೇಸ್ತ್ರಿ ಕೆಲಸ ಮಾಡಿಕೊಂಡು ಫ್ಯಾಮಿಲಿಗಳಿರ್ತವೆ. ಕೆಲವರು ಹೀಗೇ ಈ ಮನೆಗಳಲ್ಲೆಲ್ಲ ಕೆಲಸಕ್ಕೆ ಹೋಗ್ತಾರೆ. ಈ ಥರದ ಕೆಲಸಗಳಿಗೆಲ್ಲ ಬಂದಿರ್ತಾರೆ. ಬಂದವರು ಈ ಥರ ಯಾಕೆ ಜಗಳ ಆಯಿತು ಅನ್ನೋದು ಮಾತ್ರ ಈಗ ಎಲ್ರಿಗೂ ಕುತೂಹಲ ಇರುವಂಥದ್ದು. ಆಗಾಗ ವೈಯಕ್ತಿಕ ಕಾರಣಗಳಿಗಿರ್ಬೋದು ಜಗಳ ಆಗಿರುವಂಥದ್ದು. ಆದರೆ ಈ ಮಟ್ಟಿಗೆ ಹೋಗಿ ನಿಲ್ತದೆ ಅದು ಅಂತ ಹೇಳಿದರೆ ಭಾಳ ವಿಶೇಷ, ಬಹಳ ವಿಚಿತ್ರ ಅಂಥೇಳಿ ನಮಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಈ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.